ಖಂಡಿತ. ಇಲ್ಲಿ ಬಾಳು ಬೆಳಗುಂದಿ ಪ್ರೇಮ ಕತೆ ಒಂದು ಸಿನಿಮಾ ಶೈಲಿಯ ಪ್ರೇಮ ಕತೆ. ಶೀರ್ಷಿಕೆ: ಬಾಳು ಬೆಳಗುಂದಿ ಒಂದು ನಿಜವಾದ ಪ್ರೇಮ ಕತೆ. ಶೈಲಿ: ಕಾಲೇಜು ಗ್ರಾಮೀಣ ಭಾವನಾತ್ಮಕ ಪ್ರೇಮ ಕತೆ. ಸ್ಥಳ: ಬೆಳಗುಂದಿ ಗ್ರಾಮದ ಹಸಿರಿನ ಹೊಲಗಳು, ನದಿ ತೀರದ ಹಳೆಯ ಶಾಲೆ ಮತ್ತು ರಾತ್ರಿ ಮೇಳದ ಬೆಳಕುಗಳ ಮಧ್ಯೆ. ಪ್ರಥಮ ಅಧ್ಯಾಯ: ಪ್ರಾರಂಭದ ದಿನಗಳು. ಬೆಳಗುಂದಿ ಗ್ರಾಮದ ಆಕಾಶದಲ್ಲಿ ಬೆಳಗಿನ ಮಂಜು ಹತ್ತಿದೆ. ಬಾಳು ಸರಳ, ನಿಷ್ಕಪಟ ಹುಡುಗ. ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಕಾಲೇಜಿಗೆ ಹೋಗುವವನಾದ ಬಾಳು. ಅವನ ಕಣ್ಣುಗಳಲ್ಲಿ ಕನಸು, ಆದರೆ ಹೃದಯದಲ್ಲಿ ಶಾಂತಿ. ಆ ದಿನ ಕಾಲೇಜಿಗೆ ಹೊಸ ವಿದ್ಯಾರ್ಥಿನಿ ಬಂತು, ದೇವಿ. ನಗರದಿಂದ ಬಂದ ಅವಳು ಬಾಳಿನ ಸರಳ ನಗುವನ್ನು ನೋಡಿದಾಗಲೇ ಏನೋ ಮನಸ್ಸು ಕದ್ದಂತಾಯ್ತು. ದ್ವಿತೀಯ ಅಧ್ಯಾಯ: ಪ್ರೇಮದ ಹೊಳೆ. ಕಾಲೇಜು ಪಾರ್ಕ್ನಲ್ಲಿ ಇಬ್ಬರು ಮೊಟ್ಟ ಮೊದಲ ಬಾರಿ ಮಾತನಾಡಿದರು. ಬಾಳು: ನೀನು ನಗರದಿಂದ ಬಂದ್ರಿ ಅಲ್ವಾ? ನಮ್ಮ ಊರಿನ ಮಳೆಯ ವಾಸನೆ ನಿನಗೆ ಇಷ್ಟ ಆಗ್ತಾ? ದೇವಿ ನಗುತ್ತಾ: ಮಳೆಯ ವಾಸನೆ ಅಂದರೆ ನಿನ್ನ ಮಾತುಗಳಂತಿದೆ. ಅದಾದ ಬಳಿಕ ಪ್ರತಿದಿನ ಇಬ್ಬರೂ ಒಂದೇ ಬಸ್ನಲ್ಲಿ ಹೋಗಿ ಬರುವುದು. ಒಂದು ನೋಟ, ಒಂದು ನಗು, ಅಷ್ಟೇ ಸಾಕು. ತೃತೀಯ ಅಧ್ಯಾಯ: ವಿರೋಧದ ಅಲೆಗಳು. ದೇವಿಯ ತಂದೆ ನಗರದಲ್ಲಿ ದೊಡ್ಡ ವ್ಯಾಪಾರಿ. ಅವಳ ಗ್ರಾಮೀಣ ಹುಡುಗನ ಮೇಲಿನ ಪ್ರೇಮ ಅವರಿಗೆ ಒಪ್ಪುವುದಿಲ್ಲ. ಬಾಳು ಅವರಿಗೆ ಗೌರವದಿಂದ ಹೇಳುತ್ತಾನೆ, ನಾನು ದೇವಿಯನ್ನು ಕಳೆದುಕೊಳ್ಳಬಹುದು, ಆದರೆ ಅವಳ ಕಣ್ಣೀರನ್ನಾದರೂ ನೋಡಲು ಸಾಧ್ಯವಿಲ್ಲ. ಆ ಮಾತು ದೇವಿಯ ಹೃದಯಕ್ಕೆ ಕತ್ತಿಯಂತೆ ತೂರಿತು. ಚತುರ್ಥ ಅಧ್ಯಾಯ: ಬಾಳಿನ ಹೋರಾಟ. ಬಾಳು ಕಾಲೇಜು ಮುಗಿಸಿ ಉದ್ಯೋಗಕ್ಕಾಗಿ ನಗರಕ್ಕೆ ಹೊರಟು ಹೋಗುತ್ತಾನೆ. ಹೊತ್ತು ಕಳೆದು ದೇವಿಯ ಕನಸು ಅವನ ಕಣ್ಣಲ್ಲಿ ಹತ್ತಿರವಾಗಿರುತ್ತದೆ. ದೇವಿ ಮೀನ್ವೈಲ್ ತಂದೆಯ ಒತ್ತಡಕ್ಕೆ ಬಿದ್ದು ಮದುವೆಗೆ ಸಿದ್ಧವಾಗುತ್ತಿದ್ದಾಳೆ. ಆ ದಿನವೇ ಬಾಳು ನಗರಕ್ಕೆ ಮರಳಿ ದೇವಿಯ ಮದುವೆ ನಡೆಯುವ ಸ್ಥಳಕ್ಕೆ ಓಡುತ್ತಾನೆ. ಮಳೆ ಸುರಿಯುತ್ತಿದೆ. ಸದ್ದಿನ ಮಧ್ಯೆ ಬಾಳು ಕಣ್ಣೀರಿನಿಂದ ಹೇಳುತ್ತಾನೆ, ನಿನ್ನ ನಗುವಿಗೆ ನಾನು ಕಾರಣವಾಗದೇ ಇರಬಹುದು ದೇವಿ, ಆದರೆ ನಿನ್ನ ಪ್ರೀತಿಗೆ ನಾನು ಕಾರಣ ಆಗಿದ್ದೇನೆ. ಅಂತಿಮ ದೃಶ್ಯ: ಬೆಳಗುಂದಿಯ ಬೆಳಗು. ಕೆಲ ವರ್ಷಗಳ ನಂತರ ಬೆಳಗುಂದಿಯ ಹೊಲದ ಮಧ್ಯೆ ಒಂದು ಚಿಕ್ಕ ಶಾಲೆ ನಿರ್ಮಾಣವಾಗಿದೆ, ದೇವಿ ಶಿಕ್ಷಣ ಕೇಂದ್ರ. ಅಲ್ಲಿ ಮಕ್ಕಳಿಗೆ ಪಾಠ ಹೇಳುತ್ತಿರುವ ಬಾಳು ನಗುತ್ತಾನೆ. ಅವನ ಕಣ್ಣಿನಲ್ಲಿ ದೇವಿಯ ನೆನಪು ಇದೆ, ಆದರೆ ಮನಸ್ಸಿನಲ್ಲಿ ಶಾಂತಿ. ಹಿನ್ನೆಲೆಯಲ್ಲಿ ಗಾಳಿ ಬೀಸುತ್ತದೆ, ದೇವಿಯ ಹಳೆಯ ಚುಕ್ಕಿ ಹಾರುತ್ತದೆ. ನೀ ಹೋದರೂ ಪ್ರೇಮ ಉಳಿದಿದೆ ಹಾಡು ಕೇಳಿಸುತ್ತಾ ಕ್ಯಾಮೆರಾ ನಿಧಾನವಾಗಿ ದೂರ ಸರಿಯುತ್ತದೆ. ದಿ ಎಂಡ್. ಪ್ರೇಮ ಎಂದರೆ ಒಟ್ಟಾಗುವುದಲ್ಲ, ಹೃದಯದಲ್ಲಿ ಉಳಿಯುವುದೇ ನಿಜವಾದ ಪ್ರೇಮ. ನೀನು ಬಯಸಿದರೆ ಈ ಕತೆಗೊಂದು ಪೂರ್ಣ ಚಿತ್ರಕತೆ, ಸ್ಕ್ರೀನ್ ಪ್ಲೇ ಶೈಲಿಯಲ್ಲಿ ಅಥವಾ ಸಿನಿಮಾ ಡೈಲಾಗ್ ಮತ್ತು ಹಾಡುಗಳೊಂದಿಗೆ ಮುಂದುವರೆಸಬಹುದು. ಹೇಗ್ಬೇಕು? ಸಿನಿಮಾ ಸ್ಕ್ರೀನ್ ಪ್ಲೇ ವರ್ಷನ್ ಬೇಕಾ ಅಥವಾ ಡೈಲಾಗ್ ಸಾಂಗ್ ಸೀನ್ ಸೇರಿಸಬೇಕಾ?